ರಾಮ, ನಾನು ಯಾವ ತಪ್ಪು ಮಾಡಿದನೋ ಏತಕ್ಕಾಗಿ ಕಣ್ಣೀರನ್ನು ಸುರಿಸುತ್ತೇವೆ ಮಾತೆಂದು ಕೇಳಿದ್ದೀರಾ? ನಾನು ಯಾವ ತಪ್ಪು ಮಾಡಿದನೆಂದು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆತ್ತಪ್ಪನನ್ನು ಕೇಳು, ಆತನೇ ನಿನಗೆ ಉತ್ತರವನ್ನು ಪ್ರಾಯರುತ್ತರು ಅಂತ ನೀವು ಕೋಪ ಉಂಟಾಗಿರುವ ಕಾರಣವೇನು? ನಿನಗೆ ಎದುರಾದ ಮರದಾರು ಮುಂದೆ ಅವರ ಸಿರವನ್ನು ಎಲ್ಲ ಪರಿಸರದಿಂದ ತೆರೆದು ತೆರೆಗಿಳಿಸಿ ಬಿಡುವನೆ. ಅಪ್ಪಯ್ಯರೇ, ನನ್ನ ಆಜ್ಞೆಯನ್ನು ಪಾಲಿಸಬೇಕಾದರೆ ದೃಢ ಮನಸ್ಸಿರಬೇಕು. ಗಂಡದಿಯ ಗಂಡಗಲಿ ಈ ಪರಶುರಾಮನ ದೃಢಬಲದಲ್ಲಿ ನಿನಗೆ ಅವಮಾನವೇನು ಅಪ್ಪಯ್ಯನೇ? ಗಂಡದಯ ಗಂಡಗೆಯ ರಾಮ ಅಪ್ಪಯ್ಯನೇ, ಹಾಗಾದರೆ ಪ್ರತಿಜ್ಞೆಯನ್ನು ಮಾಡುವೆಯಾ? ಪಿತಯಾಜ್ಞೆಯನ್ನು ಮೀರುವುದಿಲ್ಲವೆಂದು 33 ಕೋಟಿ ದೇವತೆಗಳ ಸಾಕ್ಷಿ, ಸೂರ್ಯ ಚಂದ್ರರ ಸಾಕ್ಷಿ, ಅಷ್ಟದಿಕ್ಪಾಲಕರ ಸಾಕ್ಷಿ, ಎಂದೆಗೆ ಪರಶುವನ್ನು ಕಟ್ಟು ಕಳಿಸಿಲ್ಲ ಆ ಪರಮಾತ್ಮನ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನಡೆಸಿಕೊಡಬೇಕೆಂದು ಪ್ರತಿಕ್ರಿಯೆ ಮಾಡಿರುವ ತಂದೆ ಇವರು ಎಲ್ಲ ಮುಂದೆ ರಾಮ ಅಪ್ಪಯ್ಯರೇ, ಹಾಗಾದರೆ ಹೊರಗಡೆದು ಬಿಡು. ಏಕೆ ರಾಮ ಮೌನವಾದೆ? ಅಯ್ಯೋ ಶಿವ ಶಿವ ಕೈಲಾಸವಾಸ ಈಶಾ ಮಹೇಶ, ನಾನೆಂಥ ಅಗ್ನಿ ಪರೀಕ್ಷೆ ಮಾಡಿದನೋ ಏನೋ. ದೇವ ಪರಮೇಶ್ವರ, ನಾನೆಂತ ಪ್ರತಿಕ್ರಿಯೆ ಮಾಡಿದೆನೋ ಏನೋ. ದೇವ ಪರಮೇಶ್ವರ, ನಿನ್ನ ಪೊರಸೆಯನ್ನ ಕರಕ್ಕೆ ಒಪ್ಪಿಸುವ ಮೊದಲು ಬಲಿಯಾಗಿ ನಿನ್ನ ತಾಯಿಯ ಶಿರವನ್ನು ತೆಗೆಯುವ ಸಮಯ ಬರುವುದೆಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದೆಯ ತಾಯಿ ಭೂದೇವಿ? ಓಡದ ತಾಯಿಯ ಶಿರವನ್ನು ಮಗನೇ ಕಡಿಯುವುದೊಂದು ಹೆಣ್ಣಾದ ನಿನ್ನ ಮನಕ್ಕೆ ಹೇಗೆ ಒಪ್ಪಿತು ಅಮ್ಮಯ್ಯ? ಆಕಾಶವೇ, ನಾನು ಪ್ರತಿಜ್ಞೆಯ ಮಾಡುವ ಮೊದಲು ಪರಸಿಡಿಲಿಂದ ನನ್ನ ಶಿರಕ್ಕೆ ಬಡಿದು ನನ್ನನ್ನು ಏತಕ್ಕೆ ಸಾಯಿಸಲಿಲ್ಲ? ಅಯ್ಯೋ ಪಾರ್ವತಿನಾಥ, ನೀನು ಹೇಳಿದ್ದ ವಾಕ್ಯದಂತೆ ವಚನ ಕೊಡುವ ಮೊದಲು ಯೋಚಿಸಿ ವಚನ ಕೊಡಂದಲ್ಲ. ಆ ಮರವಾಣಿ ಎಂದು ಸತ್ಯವಾಯಿತು ಅಮ್ಮಯ್ಯ. ಅಯ್ಯೋ ಶಿವ ಶಿವ, ನಿನ್ನ ಕರತೆಯನ್ನು ತಿಳಿಸಲವು ನಮ್ಮ ವಂಶಕ್ಕೆ ಮೂಲವಾಯಿತು ರಾಮ ಅಮ್ಮಯ್ಯ. ಎತ್ತ ತಾಯಿಯ ಶಿರ ಕಡಿಯುವುದೊಂದು ಯಾವ ಮಗನಿಂದಲೂ
ಸಾಧ್ಯ. ದೇವಾ ಪರಮೇಶ್ವರ, ಅಮ್ಮ ತಾಯಿ, ನವಮಾಸ ಗರ್ಭದಲ್ಲಿ ಹೊತ್ತು ಸಾಕಿ ಸಲಗಿದ ಎತ್ತ ತಾಯಿ ಹಸಿರ ಕತ್ತಿ ಕತ್ತರಿಸುವ ಮಗನು ಹುಟ್ಟಿರುವನೇ ಈ ಜಗದಲ್ಲಿ. ಅಯ್ಯೋ ಶಿವ ಶಿವ, ಅಮ್ಮ ತಾಯಿ, ಮಾತೃ ದೇವೋ ಭವ ಎಂದು ಏದ ಪುರಾಣಗಳೇ ಈ ಭೂಮಿಯಲ್ಲಿ ಬೆಳಗಿಂತ ಈ ಭೂತಾಯಿ ಬೆಲೆ ಹೆಚ್ಚು ಅಮ್ಮಯ್ಯ. ಒತ್ತ ಭೂಮಿ ಒತ್ತ ತಾಯಿ ಒಂದೆನ್ನ ಅಮ್ಮಯ್ಯ. ಅಮ್ಮ ಜನನೇ